ನಮ್ಮ ಎಸ್ ಎಂ ಕೃಷ್ಣ ಅವ್ರು ನಾನಪ್ಪ ಅಂತೇಳಿ ಕಾಂಗ್ರೆಸ್ನಲ್ಲ ಹಂಗೆ ತಿಕ್ಕಾಟದ್ದು ಇವತ್ತು ತಿಕ್ಕಾಟದ ಇವತ್ತು ಎಚ್ ಡಿ ಕೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನಮ್ಮ ಈ ಕೃಷ್ಣ ಅವರ ಮುದ್ದಿನ ಶಿಷ್ಯ ನಮ್ಮ ಡಿ ಕೆ ಶಿ ಅವರಿದ್ದಾರೆ. ಹೀಗಾಗಿ ಒಕ್ಕಲಿಗರು ಸಹಿತ ಡಿ ಕೆ ಶಿ ಮತ್ತು ಎಚ್ ಡಿ ಕೆ ಯಾವ ಸರ್ಕಾರ ಇರ್ತದೋ ಅವ್ರ ಬೆಂಬಲಕ್ಕೆ ನಿಲ್ಲುವಂಥದ್ದು. ಮತ್ತು ಬಿ ಜೆ ಪಿ ಮೇಲೆ ಅಂತ ಭಾಳ ವಿಶ್ವಾಸ ಇಲ್ಲ ಒಕ್ಕಲಿಗರಿಗೆ ಅಂತ ಹೇಳ್ಕೊಳಿದ್ರೆ ಲೀಡ್ರು ಅಲ್ಲಿ ಕಾಣ್ತಾ ಇಲ್ಲ. ಆರ್ ಅಶೋಕ್ ಅವ್ರ ಮಾತಾಡ್ತಾಯಿಲ್ಲ ಇತ್ತೀಚೆಗೆ, ಆದರೂ ಅವ್ರ ಮೇಲೆ ಪೂರ್ಣ ಪ್ರಮಾಣ ವಿಶ್ವಾಸ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಹಂಗೆ ವಿಶ್ವಾಸ ಇದ್ದರೆ ಕುಮಾರಸ್ವಾಮಿ ಬಿಟ್ಟುಬಿಡ್ತಿದ್ದವ್ರು ಎಲ್ಲೋ ಬೇಡಪ್ಪ ನೀವಂತೆ. ಹಳೆ ಮೈಸೂರಿನಲ್ಲಿ ಇನ್ನೂ ಅಂತ ಹೇಳ್ಕೊಳ್ಳೋಂಥ ಬಿ ಜೆ ಪಿ ನಾಯಕರು ಬಂದಿಲ್ಲ. ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಅದು ಸೆಕೆಂಡ್ ಡಿವಿಷನ್ ಲೀಡರ್ಸ್ ಅಂತೇನು ತಿಳ್ಕೊಂಡಿದ್ದಾರೆ ಕಾಣ್ತಾರೆ ಜನ. ಹೀಗಾಗಿ ಎಚ್ ಡಿ ಕೆ ಮತ್ತು ಡಿ ಕೆ ಶಿ ಮಧ್ಯದಲ್ಲಿ ತಿಕ್ಕಾಟ. ಹೀಗಾಗಿ ಒಕ್ಕಲಿಗರ ನಾಯಕರು ಯಾರಪ್ಪ? ಕಾಂಗ್ರೆಸ್ ಬಂದ್ರೆ ಡಿ ಕೆ ಶಿ, ಜೆ ಡಿ ಎಸ್ ಬಂದ್ರೆ ಅಥವಾ ಬಿ ಜೆ ಪಿ ಬಂದ್ರೆ ಎಚ್ ಡಿ ಕುಮಾರಸ್ವಾಮಿಗಳು. ಹೀಗಾಗಿ ಅಲ್ಲಿ ತಿಕ್ಕಾಟದ ಒಕ್ಕಲಿಗರು ಬಂದಿರ್ತಾರೆ ಅನ್ನೋದದ. ಅದಕ್ಕಾಗಿ ಅವರು ಭಾಳ ಸೂಕ್ಷ್ಮವಾಗಿ ಕಂತರಾಜ್ ವರದಿಯನ್ನು ಆದಷ್ಟು ಡಿಲೇ ಮಾಡಿಸ್ಬೇಕು, ಅದನ್ನೇ ಮರು ಸಮೀಕ್ಷೆ ಮಾಡಿಸ್ಬೇಕು ಅನ್ನೋ ವಿಚಾರದಲ್ಲೇ ಡಿ ಕೆ ಶಿ ಅವ್ರ ಪ್ರಭಾವನೂ ಭಾಳಷ್ಟು ಅದ.